ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳು ಪಿಜ್ಜಾ ತಿನ್ನಬೇಕಂತ ಇದ್ರು. ಜೀವಿತ್ ಕೂಡ ಬಂದಿದ್ದ, ಲೇಖನ ಕೂಡ ಕೇಳ್ತಾಯಿದ್ರು. ಸೊ ಹಾಗೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ಮು ಹಾಗೆ ಗೋಲ್ಡನ್ ಕಾರ್ನ್ ಇಷ್ಟನ್ನು 2 ಪಿಜ್ಜಾ ಬುಕ್ ಮಾಡಿದ್ದು. ಜೊತೆಗೆ ಇನ್ನೊಂದು ಯಾವುದು ಹೊಸ ರೀತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ದು ಒಂದು ರೆಸಿಪಿ ಅದು ನೇಮ್ ನನಗೆ ಮರ್ತೋಯ್ತು, ಸಾರಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಸೊ ಅದನ್ನು ಬುಕ್ ಮಾಡಿದ್ವಿ. ಫಸ್ಟ್ ಟೈಮ್ ಅದು ಮಾಡಿದ್ದು. ಆ್ಯಕ್ಚುಲಿ ಟೇಸ್ಟ್ ಮಾಡೋಣ ಅದು ಹೆಂಗಿದೆ ಅಂತ ಅಂದ್ಬಿಟ್ಟು, ಚೆನ್ನಾಗಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಬುಕ್ ಮಾಡಿದ್ದು. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ಸೊ ಅದನ್ನು ನಾನು 4 ಪೀಸಾಗಿ ಕಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಜೀವಿತ್, ಲೇಖನ, ನಾನು, ಚಿಂಟು 4 ಜನ ಇದ್ವಿ. ಸೊ ಅದನ್ನು ಒಂದನ್ನು 4 ಪೀಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅನ್ನಿಸ್ತು, ಅಯ್ಯೋ ತರಿಸ್ಕೋಬೇಕಿತ್ತು 4ನ್ನೇ ಅಂತ ಅನ್ನಿಸ್ತಾಯಿತ್ತು. ಸೊ ಪಿಜ್ಜಾ ಅಂತೂ ನನಗೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ದು ತುಂಬಾ ಇಷ್ಟ ಆಯಿತು. ಮಕ್ಳಿಗೆ ಆ್ಯಕ್ಚುಲಿ ನನಗೆ ಅಂತ ಅಲ್ಲ, ಮಕ್ಕಳು ಸಖತ್ತು ಕೇಳ್ತಾಯಿದ್ರು ಮಮ್ಮಿ ಮಾಡಿ ಮಾಡಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅವರಿಗೆ ಇಷ್ಟ. ಇನ್ನು ಜೀವಿತು ಮಮ್ಮಿ ನಾನು ಬಂದಾಗ ಕೇಳ್ತೀನಿ, ನೀವು ಮಾಡೋದೇ ಇಲ್ವಲ್ಲ ಮಮ್ಮಿ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಇಷ್ಟಪಡ್ತಾ ಇದ್ರಲ್ಲ, ಮಾಡಿಕೊಟ್ಬಿಡೋಣ. ಮತ್ತು ನೋಡ್ತಾ ಇದ್ದೆ ಏನಾದರೂ ಆಫರ್ ಇದೆಯಾ ನೋಡೋಣ ಇವತ್ತು ಅಂತ ಅಂದ್ಬಿಟ್ಟು. ಒಳ್ಳೆ ಆಫರ್ ಕೂಡ ಇತ್ತು. ಹಾಗೆ ಫ್ರೆಂಡ್ಸ್, ನಾನು ನೈಟ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗ್ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಏನಂತ ಹೇಳಿದ್ರೆ, ನಂದು ಆಲ್ರೆಡಿ ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಬೇಗನೆ. ಸೊ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸಿ, ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಕಿಚನ್ಗೆ ಬಂದಿದ್ದೀನಿ. ಕಿಚನ್ ಅಂದರೆ ಇನ್ನೂ ಟೀ ಕೂಡ ನಾನು ಮಾಡ್ಕೊಂಡು ಕುಡ್ದಿಲ್ಲ. ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡಿಯೋದು ನಾನು. ಫಸ್ಟು ಖಾಲಿ ಹೊಟ್ಟೆಗೆ ಒಂದು ಉಗುರು ಬೆಚ್ಚಗಿರೋ ನೀರು, ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡಿದು ಆಮೇಲೆ ಟಿಫನ್ ಅದು ಇದು ಕೆಲಸ ಮಾಡೋದು. ಬಟ್ ಇವತ್ತು ಫಸ್ಟು ಪೂಜೆ ಮುಗಿಸಿದ್ದೀನಿ ಎಲ್ಲದಕ್ಕಿಂತ ಬೇಗ. ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಚಿಂಟುನ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಫಸ್ಟು ಪೂಜೆ ಮುಗಿಸ್ಕೊಂಡೆ ಇವತ್ತು. ನೋಡ್ತಿರ್ಬೋದು ಪೂಜೆ ಆಲ್ರೆಡಿ ಆಗಿದೆ. ಇವಾಗ ಟಿಫನ್ ರೆಡಿ ಮಾಡ್ಕೋಬೇಕು. ಟಿಫನ್ ಟೊಮ್ಯಾಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ ಎಲ್ಲ ಆಯಿತು. ಆದಮೇಲೆ ಮಕ್ಕಳು ಶಾವಿಗೆ ಪಾಯಸ ಕೇಳ್ತಿದ್ದಾರೆ, ಹಾಲ್ಕೀರ್ ಕೇಳ್ತಿದ್ದಾರೆ. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ. ಅದಕ್ಕೊಂದಷ್ಟು ನನಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೇಲಿ. ಸೊ ಅದಕ್ಕೆ ಮಕ್ಳಿಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಅವ್ರ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ. ಸೊ ಅವ್ರು ತೊಗೊಂಡು ಬಂದಮೇಲೆ ನಾನು ಅಷ್ಟರಲ್ಲಿ ಹಾಲೆಲ್ಲ ಕಾಯಿಸ್ಲಿಕ್ಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಶಾವಿಗೆ ಆಲ್ರೆಡಿ ನಾನು ಹುರಿದಿರೋ ಶಾವಿಗೆ ತೊಗೊಂಡಿರೋದ್ರಿಂದ ಹುರಿಯೋ ನೆಸೆಸಿಟಿ ಇರೋದಿಲ್ಲ. ಸೊ ಹಾಗಾಗಿ ಬೇಗನೆ ಆಗುತ್ತೆ. ಹಾಲ್ಕೀರು ತುಂಬ ಇಷ್ಟಪಡ್ತಾರೆ ಇಬ್ಬರು. ಲೇಖನ ಬಂದಿದ್ದಾಳಲ್ವ ರಜಕ್ಕೆ, ಮತ್ತು ಜೀವನು ಮನೇಲಿದ್ದಾನಲ್ಲ, ಏನಾದರೂ ಅವ್ರಿಗೂ ತಿನ್ನಬೇಕು ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ. ಸೊ ಮೊನ್ನೆ ನಾನು ಆಲ್ರೆಡಿ ಜಾಮೂನ್ ಮಾಡಿದ್ದೆ ಇವತ್ತು ಶಾವಿಗೆ ಪಾಯಸ, ಅದು ಹಾಲ್ಕೀರ್ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ. ಇವಾಗ ಮಾಡೋಕ್ಕೆ ಶುರು ಮಾಡಬೇಕು. ಫಸ್ಟ್ ಹಾಲು ಕಾಯ್ಲಿಕ್ಕೆ ಇಟ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ಡಿಸೈನರ್ ಪೆನ್ನಿ ಪಾಸ್ತಾನ ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ. ಹಾಗೆ ಈ ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟಿಂದ ಮಾಡಿರೋದು. ನೋ ಕೊಲೆಸ್ಟ್ರಾಲ್, ನೋ ಮೈದಾ, ನೋ ಕಲರ್, ನೋ ಟ್ರಾನ್ಸ್ ಫ್ಯಾಟ್. ತುಂಬಾನೇ ಹೆಲ್ದಿ ಆಗಿದೆ. ಹಾಗಾಗಿ ನಾನು ಇದನ್ನ ಯೂಸ್ ಮಾಡಿಕೊಂಡು ಪಾಸ್ತಾ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಆರಾಮ್ಸೆ ನಾವು ಮಕ್ಕಳಿಗೆ ಮಾಡ್ಕೊಡ್ಬೋದು, ಯಾಕಂದ್ರೆ ಇದು ತುಂಬಾ ನ್ಯಾಚುರಲ್ ಆಗಿದೆ. ಹಾಗೆ ಅಗ್ಯಾರೋ ಟ್ರಿಪಲ್ ಎ ಸ್ಟೀಲ್ ಕಡಾಯಿನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾನ ಮಾಡ್ತಾಯಿದ್ದೀನಿ. ಜೊತೆಗೆ ಡಿಸೈನೋ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ಪಾಸ್ತಾ ಮಾಡ್ತಾಯಿದ್ದೀನಿ. ಈ ಡಿಸೈನೋ ಆಲಿವ್ ಆಯಿಲ್ ಬಂದು ಸ್ಪೇನಲ್ಲಿ ಮಾಡಿರೋದು. ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. 75% ಆಫ್ ಮ್ಯಾನುಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿದೆ. ಹಾಗೆ ಹೆಲ್ದಿ ಫ್ಯಾಟ್, ಝೀರೋ ಕೊಲೆಸ್ಟ್ರಾಲ್, ಹಾಗೆ ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್ಸ್, ಹಾಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಹಾಗೆ ಫ್ರೆಂಡ್ಸ್, ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲದೆ ಈವ್ನಿಂಗ್ ಟೈಮಲ್ಲಿ ನಮಗೆ ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕಂತ ಅನಿಸ್ತಿರುತ್ತೆ. ಆ ಸಮಯದಲ್ಲಿ ಕೂಡ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ನಾವು ಬೇಗನೆ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಹಬ್ಬಗಳು ಅಷ್ಟೇ ಹಿಂದಿಂದನೇ ನಮಗೆ ಬಿಡುವಿಲ್ದಂಗೆ ಈ ಸಲ ಬರ್ತಾಯಿದೆ ಅಂತ ಹೇಳ್ಬೋದು. ಇವಾಗ ಆಲ್ರೆಡಿ ನಾವು ಸ್ವಲ್ಪ ಪಕ್ಷ ಅಂತೆ ಮತ್ತು ಮಕ್ಕೆ ಹಬ್ಬ ಅದೆಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ಇವಾಗ ಆಯುಧ ಪೂಜೆ ಕೂಡ ಬರ್ತಾಯಿದೆ. ಸೊ ಆಯುಧ ಪೂಜೆಗೂ ಅಷ್ಟೇ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು ಅದೆಲ್ಲ ಕೆಲಸಗಳು ಇದ್ದಿದ್ದೆ. ನಾನು ಇನ್ನೂ ಒಂದು ಸ್ವಲ್ಪ ಸ್ವಿಚ್ ಬೋರ್ಡ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅದೆಲ್ಲ ಕೆಲವೊಂದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಅದೊಂದನ್ನೆಲ್ಲ ಸಿಂಪಲ್ಲಾಗಿ, ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಸ್ವಲ್ಪ ಮೇಲ್ಮೇಲೆ ಸ್ವಲ್ಪ ಅದೆಲ್ಲ ಒರೆಸ್ಕೊಳ್ಳೋದಿದೆ, ಇನ್ನೂ ಬ್ಯಾಲೆನ್ಸ್ ಇದೆ. ನೆನ್ನೆ ಶೋಕೇಶ್ ಹಾಗೆ ಫ್ರಿಜ್ಜೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಿಚ್ ಬೋರ್ಡ್ ಎಲ್ಲ ಒರೆಸ್ಕೊಂಡು ಬಂದುಬಿಟ್ರೆ ನಂದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆದಾಗೇ. ಗೊತ್ತಲ್ಲ
ನಿಮಗೆ ಆಯುಧ ಪೂಜೆ ಅಂತ ಅಂದರೆ ನಾವೆಲ್ಲ ಆಯುಧಗಳಾಗಿರ್ಬೋದು, ಸ್ವಿಚ್ ಬೋರ್ಡು, ಟಿ ವಿ, ಎಲೆಕ್ಟ್ರಿಕ್ಸ್ ಐಟಮ್ಸ್ ಯಾವುದೇ ಆಗಿರ್ಬೋದು ಎಲ್ಲನೂ ಪೂಜೆ ಮಾಡೋ ಒಂದು ಪದ್ಧತಿ ನಮ್ಮಲ್ಲಿದೆ. ಸೊ ಅದನ್ನು ಕೂಡ ಪೂಜೆ ಮಾಡಬೇಕಲ್ವ ನಾವು ಹಬ್ಬದ ದಿನ. ಸೊ ಹಾಗಾಗಿ ಅದ್ರದ್ದು ಎಲ್ಲ ಕೆಲಸಗಳು ಕೂಡ ನಮಗಿದ್ದಿದೆ. ಈ ಹಬ್ಬದಲ್ಲೂ ಕ್ಲೀನಿಂಗ್ ಕೆಲಸ ಬಂದೇ ಬರುತ್ತೆ. ಹಬ್ಬ ಅಂದ್ರೇ ನಮಗೆ ಹೆಣ್ಮಕ್ಳಿಗೆ ಮನೆ ಕ್ಲೀನಿಂಗ್. ಹಬ್ಬ ಶುರುವಾಗೋದೇ ಹಂಗೆ. ಹಬ್ಬದ ದಿನದ ಕೆಲಸದ್ಕಿಂತ ನಮಗೆ ಹಬ್ಬ ಸ್ಟಾರ್ಟ್ ಆಗೋದು ಇನ್ನೂ ಒಂದು 3-4 ದಿನ, ಒಂದು ವಾರ 3-4 ದಿನ ಅಂದ್ರೂ ತಪ್ಪಾಗುತ್ತೆ. ಒಂದು ವಾರ 15 ದಿನದ ಮುಂಚೆನೇ ನಮ್ಗೆ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಡ್ಬೋದು. ಹಾಗೆ ಲೇಖನ ಅಂಗಡಿಗೆ ಹೋಗ್ಬಿಟ್ಟು ಬಂದಿದ್ಲಲ್ಲ, ಯಾವುದು ಗೋವಾ ಚಾಕ್ಲೇಟ್ ತೊಗೊಂಡು ಬಂದಿದ್ಲದು. ಚಿಕ್ಕ ವಯಸ್ಸಲ್ಲಿ ಅದನ್ನು ತೊಗೊಳ್ತಾ ಇದ್ವಿ. ಒಂಥರ ಸೀಬೆಹಣ್ಣಿನ ಫ್ಲೇವರ್ ಬರುತ್ತೆ ಆ ಚಾಕ್ಲೇಟು. 3 ಚಾಕ್ಲೇಟ್ ತೊಗೊಂಡು ಬಂದಿದ್ಲು. ನನಗೂ ತಿನ್ಬೇಕಂತ ಅನಿಸ್ಬಿಡ್ತು ಪಾಪ. ಅವಳು ತೊಗೊಂಡಿದ್ಲು. ನನಗೂ ಒಂದು ಕೊಡು ಲೇಖನ ಅಂತ ಅಂದ್ಬಿಟ್ಟು ನಾನು ಅವಳ ಹತ್ರ ಇಸ್ಕೊಳ್ತಾ ಇದ್ದೀನಿ. ನನಗೂ ತಿನ್ಬೇಕು ಅನ್ನಿಸ್ತಿದ್ದೆ, ನನಗೊಂದು ಕೊಡು ಅಂತ ಹೇಳಿ ಇಸ್ಕೊಂಡೆ. ಬಟ್ ಚೆನ್ನಾಗಿತ್ತು ಚಾಕ್ಲೇಟ್. ಸೇಮ್ ನನಗೆ ಅದು ತಿಂತಾಯಿದ್ರೆ ಬಾಯಲ್ಲಿ ನಮಗೆ ಸೀಬೆಹಣ್ಣು ತಿಂದಂಗೆ ಫೀಲ್ ಆಗುತ್ತೆ. ಆವಾಗ ಚಿಕ್ಕವ್ರು ಇರಬೇಕಾದ್ರೆ ಜಾಸ್ತಿ ತೊಗೊಳ್ತಾ ಇದ್ವಿ. ಅವಳಿದ್ರೆ ನಂಗೆ ಸ್ವಲ್ಪ ಬೇಜಾರೆಲ್ಲ ಕಡಿಮೆ. ಬರ್ತಾ ಇರ್ತಾಳೆ, ಮಮ್ಮಿ ಅದು ಇದು ಅಂತ ಮಾತಾಡಿಸ್ತಾ ಇರ್ತಾಳೆ ನಮಗೆ. ಅವಳು ಅಷ್ಟು ಚಿಕ್ಕದ್ರಿಂದ ಸಖತ್ ಹಚ್ಕೊಂಬಿಟ್ಟಿದ್ದಾಳೆ ನಮಗೂ ಅಷ್ಟೇ. ನಾವು ಅಷ್ಟೇ ಅವಳನ್ನ ಸಖತ್ ಹಚ್ಕೊಂಬಿಟ್ಟಿದ್ದಾಳೆ. ರಜಾ ಬಂದ ತಕ್ಷಣ ಅವಳಿಗೆ ಇಲ್ಲ ನಾನು ಕಾಲ್ ಮಾಡಬೇಕು, ಇಲ್ಲ ಅವಳು ಕಾಲ್ ಮಾಡಬೇಕು, ಮಮ್ಮಿ ರಜಾ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ರಜಾ ಕೂಡ ಇವಾಗ ದಸರಾ ಹಾಲಿಡೇಸ್ ಅಲ್ವಾ, ಇವಾಗ ಜಾಸ್ತಿ ರಜಾ ಇಲ್ಲ ಅವರಿಗೆ. ಕ್ರಿಸ್ಮಸ್ ಹಾಲಿಡೇಸ್ಗೆ ಮತ್ತು 1 ವೀಕ್ ರಜಾ ಇರುತ್ತಲ್ವ, ಹಾಗಾಗಿ ಇವಾಗ ಸ್ವಲ್ಪ ರಜಾ ಕಡಿಮೆನೇ ಇರುತ್ತೆ ಅವರಿಗೆ. ದಸರಾ ಮುಗಿಯೋವರೆಗೆ ಮಾತ್ರ, ಅಂದರೆ 3ನೇ ತಾರೀಕುವರೆಗಿದೆ ರಜಾ. ಸೊ ಅದಾದಮೇಲೆ ಅವಳು ಊರಿಗೆ ಹೊರಟ್ಬಿಡ್ತಾಳೆ. ಹಾಗೆ ಪಾಯಸಕ್ಕಿಟ್ಟಿದ್ದೆ. ಸೊ ಪಾಯಸ ನೋಡಿ ರೆಡಿ ಆಗ್ತಾಯಿದೆ. ಈಗ ಶಾವಿಗೆ ಕೂಡ ಹಾಕಿದ್ದೀನಿ. ಶಾವಿಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗೆ ಪಾಯಸ ಮಾಡ್ತಾನೆ ಜೊತೆಗೆ ನಾನು ಮಧ್ಯಾಹ್ನ ಅಡುಗೆಗೂ ಕೂಡ ಸ್ವಲ್ಪ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಹಚ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಸಾಂಬಾರು ಮಾಡಿಟ್ಬಿಟ್ರೆ ನಮಗೆ ಆಲ್ಮೋಸ್ಟು ತಲೆನೋವು ತಪ್ಪುತ್ತೆ. ಮಧ್ಯಾಹ್ನ ಆರಾಮ್ಸೆ ಮುದ್ದೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಇನ್ನು ನಾನೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮನೆಯದು ನಾನು ಇವಾಗ ಮಾಡ್ಕೊಳ್ಬೇಕು. ಹಬ್ಬ ಇರೋದ್ರಿಂದ ಹಬ್ಬದ ತಯಾರಿ ಕೂಡ ಎಲ್ಲ ಮಾಡಲೇಬೇಕು. ಇನ್ನು ಮೈಸೂರು ಸಿಟಿಗಂತೂ ಕಾಲು ಇಡೋಕ್ಕಾಗ್ತಾನೇ ಇಲ್ಲ. ಏನಕ್ಕಂದರೆ ಅಷ್ಟು ರಶ್ ಇದೆ. ಎಲ್ಲ ಕಡೆ ಲೈಟಿಂಗ್ಸ್ ನೋಡೋಕ್ಕಾಗಿರ್ಬೋದು, ಆಹಾರ ಮೇಳ ಆಗಿರ್ಬೋದು, ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ಪ್ರತಿಯೊಂದು ಕೂಡ ಫ್ರೆಂಡ್ಸ್ ಅಷ್ಟು ರಶ್ಶು. ಏನಕ್ಕಂದರೆ ಎಲ್ಲರೂ ಮೈಸೂರು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ವಾ ಇವಾಗ. ಸೊ ಎಲ್ಲರೂ ನೋಡಲಿಕ್ಕೆ ಎಲ್ಲರೂ ಬಂದಿರ್ತಾರೆ. ಸೊ ಹಂಗಾಗಿ ಎಲ್ರಿಗೂ ಆಸೆ ಇರುತ್ತೆ ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂತ ಹೇಳಿ. ಸೊ ಹಂಗಾಗಿ ಟ್ರಾಫಿಕ್ ಕೂಡ ಹಂಗೆ ಅಷ್ಟೇ ಇರುತ್ತೆ. ಸೊ ಈ ಸಮಯದಲ್ಲಿ ನಮಗೂ ಹೋಗ್ಬೇಕಂತ ಅನಿಸ್ತಾರೆ. ಬಟ್ ಟ್ರಾಫಿಕ್ ಎಲ್ಲ ನೆನೆಸ್ಕೊಂಡ್ರೆ ಹೆಂಗಪ್ಪ ಹೋಗೋದು ಅಂತ ಅನ್ನಿಸ್ತಿರುತ್ತೆ. ಅದು ಮಕ್ಕಳನ್ನೆಲ್ಲ ಕರ್ಕೊಂಡು ಅದಕ್ಕೆ ದಸರಾ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಒಂದು 4-5 ದಿನ ಗ್ಯಾಪ್ ಇಟ್ಟು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಬಟ್ ಹೋಗ್ಬೇಕಂತ ಅನ್ನಿಸ್ತಿರುತ್ತೆ ಎಲ್ಲ ನೋಡ್ತಾ ಇದ್ರೆ. ಬಟ್ ಲೈಟಿಂಗ್ಸ್ ಆಮೇಲೂ ಒಂದು 4-5 ದಿನ ಇರುತ್ತಲ್ಲ, ಆಮೇಲೆ ದಸರಾ ಮುಗಿದ್ಮೇಲೆ ಹೋದ್ರಾಯ್ತು ಅಂತ. ಬಟ್ ಫ್ಲವರ್ ಶೋ, ಆಹಾರ ಮೇಳ ಎಲ್ಲ ತೆಗೆದ್ಬಿಡ್ತಾರೆ ಬೇಗನೆ. ಅದು ಜಾಸ್ತಿ ದಿನ ಇರೋದಿಲ್ಲ. ದಸರಾ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಅಷ್ಟೇ. ಹಾಗೆ ಫ್ರೆಂಡ್ಸ್, ಆಯುಧ ಪೂಜೆ ಇರೋದ್ರಿಂದ ನಾನು ರಮ್ಯಾ ಏನಂತ ಹೇಳಿದ್ರೆ ಈ ಸಲ ಒಂದೇ ಥರ ಸ್ಯಾರಿ ಹಾಕೊಳ್ಳೋಣ ಅಂತ. ಕಾಮನಾಗಿ ನಾನು ಅವಳು ಒಂದೇ ಥರ ಹಾಕ್ತಾ ಇರ್ತೀವಿ. ಆಲ್ರೆಡಿ ನೀವು ಕೂಡ ವಿಡಿಯೋಸಲ್ಲಿ ನಾವು ಹಾಕೋದು ಸ್ಯಾರಿ, ಒಂದೇ ಥರ ಹಾಕೋ ಸ್ಯಾರೀಸ್ನ ನೋಡಿರ್ತೀರ ತುಂಬ. ಏನಕ್ಕಂದರೆ ಎಷ್ಟೊಂದು ಸಲ ಆಲ್ಮೋಸ್ಟ್ ಇಬ್ಬರು ಒಂದೇ ಥರ ಸ್ಯಾರಿ ಹಾಕ್ಕೊಂಡಿರ್ತೀವಿ. ಅದನ್ನು ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ. ಸೊ ಹಾಗಾಗಿ ನಾಳೆ ನಾಡಿದ್ದು ಕೂಡ ಹಬ್ಬ ಇದೆ ಅಲ್ವಾ, ಇನ್ನೊಂದು ಈಗ 2-3 ದಿನದಲ್ಲಿ ಹಬ್ಬ ಇದೆ. ಸೊ ಈ ಹಬ್ಬದಲ್ಲೂ ಅಷ್ಟೇ ನಾವು ಒಂದೇ ಥರ ಹಾಕ್ಕೊಳ್ಳೋಣ ಸ್ಯಾರಿನ ಆಯುಧ ಪೂಜೆಯಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಒಂದೇ ಕಡೆ ಸೇರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಏನಕ್ಕಂದರೆ ನನಗೆ ನನ್ನ ಮನೆ ಹಬ್ಬದ ಕೆಲಸಗಳಿರುತ್ತೆ, ಅವಳಿಗೆ ಅವಳ ಮನೇಲಿರುತ್ತೆ. ಸೇರೋಕ್ಕಾಗುತ್ತೋ ಇಲ್ವೋ, ನಾವು ಒಂದು ಕಡೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇರ್ತೀವಿ. ಬಟ್ ಆಗೋದೇ ಇಲ್ಲ. ಕೆಲವೊಂದು ಸತ ನಮ್ಮ ಮನೆ ಕೆಲಸಗಳು ಮತ್ತು ಅಲ್ಲಿನ ಪರಿಸ್ಥಿತಿಯಿಂದ ಒಂದು ಕಡೆ ಸೇರ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಕೆಲವೊಂದು ಸಲ ಏನು ಮಾಡ್ತೀವಿ, ಒಂದೇ ಕಡೆ ಸೇರಿಕೊಂಡು ಮಾಡ್ತೀವಿ, ಆ ಥರ ಆಗುತ್ತೆ. ಬಟ್ ಈ ಸಲ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇಬ್ಬರು ಒಂದೇ ಥರ ಸ್ಯಾರಿ ಅಂತೂ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಕಾಫಿ ಬ್ರೌನ್ ಸ್ಯಾರಿ ಅಂತೂ ತುಂಬ ಟ್ರೆಂಡಿಂಗ್ ಇದೆ. ಇದು ಕಡಿಮೆನೇ ಆಗಲ್ವೇನೋ ಕ್ರೇಜ್ ಅಂತ ಅನ್ನಿಸ್ತಿರುತ್ತೆ. ಕಾಫಿ ಬ್ರೌನು ಅಷ್ಟು ಕ್ರೇಜ್ ಇದೆ ಇದಕ್ಕೆ. ಸೊ ಹಾಗಾಗಿ ನಾನು ಮತ್ತು ರಮ್ಯಾ ಇಬ್ಬರೂ ಸ್ಟಿಚ್ ಮಾಡಿಸಿದ್ದೀವಿ. ಇವಾಗ
ಒಂದೇ ಥರ ಹಾಕೊಳ್ಳೋಣ ಅಂತ. ಬ್ಲೌಸನ್ನು ಈಸ್ಕೊಂಡು ಬಂದಿದ್ದಾಯಿತು ನೋಡಿ, ಬ್ಲೌಸು ರೆಡಿ ಇದೆ. ಇಬ್ರು ಸೇಮ್ ಡಿಸೈನು ಅಷ್ಟೇ, ಬ್ಲೌಸ್ ಎಲ್ಲ ಸೇಮ್ ಇದೆ, ಏನು ಡಿಸೈನ್ ಎಲ್ಲ ಏನು ಚೇಂಜ್ ಮಾಡಿಲ್ಲ. ಹಬ್ಬಕ್ಕೆ ಆಯುಧ ಪೂಜೆಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್, ಕಾಫಿ ಬ್ರೌನ್ ಅಂದರೆ ಅಷ್ಟೊಂದು ಇಷ್ಟ ಆಗ್ತಿದೆ, ಮತ್ತು ಅಷ್ಟು ಟ್ರೆಂಡ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ ಈ ಒಂದು ಕಲರು. ಎಲ್ಲರಿಗೂ ತುಂಬ ಇಷ್ಟ ಆಗ್ತಿರುತ್ತೆ. ನೀವು ಏನಾದರೂ ಈ ಒಂದು ಸ್ಯಾರಿನ ಬೈ ಮಾಡಬೇಕು ಅಂತ ಇದ್ದರೆ ಸೌರ ಡಾಟ್ ಕಲೆಕ್ಷನ್ನಲ್ಲಿ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಕೂಡ ಈ ಸ್ಯಾರಿನ ಬುಕ್ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಅಡ್ವಾನ್ಸ್ ಆಗಿ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು, ಹಾಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.